ಬಿಗ್ ಬಾಸ್ ಇಂದ ಬಂದ್ಮೇಲೆ ಕಳೆ ಇನ್ನೂ ಸ್ವಲ್ಪ ಜಾಸ್ತಿ ಆದಂಗಾಗಿದೆ ಮೇಡಮ್. ಹೌದಾ? ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಇಲ್ಲ, ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಹಂಸ ಅವ್ರನ್ನ ನೋಡ್ತಿದ್ದ ಹಾಗೇನೆ ಈಗ ನಮ್ಗೆಲ್ಲ ಇವ್ರಿಗೇನು ವಯಸ್ಸಾಗಿರೋ ತರನೇ ಅನ್ಸಲ್ಲ, ನಾವು ಚಿಕ್ಕಕ್ಕಿದ್ದಾಗಿಂದನೂ ಹಂಗೇ ಇದಾರೆ ಅಲ್ವಾ ಅಂತ. ಸೊ ಈಗ ಬಂದ್ಮೇಲೆ ಮತ್ತಷ್ಟು ಚಂದ, ತುಂಬಾ ಗ್ಲಾಮರಸ್ ಕಾಣಿಸ್ತಾ ಇದ್ದೀರಾ. ಸೊ ಜನ ಕೊಟ್ಟಿರೋ ಪ್ರೀತಿಯಿಂದನಾ? ಹೌದು, ಅಂದ್ರೆ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಪಾಪ್ಯುಲಾರಿಟಿ ಇನ್ನೂ ಹೆಚ್ಚಾಗಿದೆ. ಸೊ ಖುಷಿ ಜಾಸ್ತಿ ಆಗಿದೆ. ಸೊ ಆ ಖುಷಿ ಬುಕ್ದಲ್ಲಿ ಕಾಣ್ತಾ ಇರ್ಬೋದು ಅಷ್ಟೇ. ಎಕ್ಸಾಕ್ಟ್ಲಿ. ಸೊ ಹೇಗಿದೆ ಮೇಡಮ್ ಲೈಫು? ಅಂದ್ರೆ ಬಿಗ್ ಬಾಸ್ಗಿಂತ ಮುಂಚೆ, ಬಿಗ್ ಬಾಸ್ ಆದ್ಮೇಲೆ, ಅಂದ್ರೆ ನಾವೀಗ ಸೀಸನ್ 1 ಇಂದ ನೋಡ್ತಾ ಇದೀವಿ ಬಿಗ್ ಬಾಸ್ನ. ಬಿಗ್ ಬಾಸ್ಗೆ ಹೋಗಿ ಬಂದವ್ರಿಗೆ ಆಮೇಲೆ ಒಂಥರ ಎಕ್ಸ್ಟ್ರಾ ಪ್ರೀತಿ, ಆಫರ್ಸ್ಗಳಾಗಿರ್ಬೋದು, ಅಥವಾ ಅವರ ಬಿಹೇವಿಯರಲ್ಲಿ ಒಂದು ಸ್ವಲ್ಪ ಚೇಂಜ್. ಇಲ್ಲ, ಜನ ನನ್ನ ಅಷ್ಟು ಓಟ್ ಹಾಕಿ ನನ್ನ ಅಷ್ಟು ದಿನಗಳ ಕಾಲ ಕರ್ಕೊಂಡು ಬಂದಿದ್ರು ಅಂತ. ಹೆಂಗೆ ಅನಿಸ್ತಿದೆ ಮೇಡಮ್ ನಿಮಗೆ ಆ ವ್ಯತ್ಯಾಸ? ಬಿಗ್ ಬಾಸ್ ಓವರ್ ಆಲ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೇರೆ ಯಾವ ರಿಯಾಲಿಟಿ ಶೋಲು ಸಿಗದೇ ಇರುವಂತ ಒಂದು ಎಕ್ಸ್ಪೀರಿಯನ್ಸ್ ಬಿಗ್ ಬಾಸ್ ಮನೇಲಾಗುತ್ತೆ. ಬೇರೆ ಸಿನಿಮಾಗಳಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ಜನ ನಮ್ಮನ್ನ ಆ ಪಾತ್ರದ ಮೂಲಕ ಗುರ್ತಿಸಿರ್ತಾರೆ ಅಷ್ಟೇ. ನಾವೇನು, ನಮ್ಮ ಪರ್ಸನಾಲಿಟಿ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಈಗ ಹೆಚ್ಚು ನಾನು ಜಾಸ್ತಿ ನೆಗೆಟಿವ್ ರೋಲ್ಸ್ ಮಾಡಿರೋದ್ರಿಂದ ಜನ ಏನ್ ಅನ್ಕೊಂಡಿದ್ರು, ಇವ್ರು ತುಂಬಾ ಜೋರು, ಅಂದ್ರೆ ಆ ಥರನೇ ಒಂದು ಮೈಂಡ್ ಸೆಟ್ ಇರುತ್ತೆ. ಅಂದ್ರೆ ಆ ಥರ ಪಾತ್ರಗಳು ಮಾಡ್ತಾ ಇರೋದ್ರಿಂದ ಸೊ ನಾವು ಹಾಗೆ ಇರ್ತೀವೇನೋ ಅಂತ ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ಸೊ ಬಿಗ್ ಬಾಸ್ ಮನೆಗೆ ನಾನು ಹೋಗಿ ಬಂದಿದ್ದು ಸೊ ಪ್ಲಸ್ ಆಯ್ತು. ಅಂದ್ರೆ ನಾನು ತುಂಬಾ ಸಾಫ್ಟ್ ನೇಚರ್ಡು, ಆಮೇಲೆ ತುಂಬಾ ಸಾಫ್ಟ್ ಅಂತ ಜನಕ್ಕೆ ಗೊತ್ತಾಯ್ತು. ಅಂದ್ರೆ ಅವ್ರ ಪಾತ್ರದಲ್ಲಿ ಇರೋ ತರ ಇಲ್ಲ ನಿಜ ಜೀವನದಲ್ಲಿ, ತುಂಬಾ ಕೈಂಡ್ ಹಾರ್ಟೆಡ್ ಅಂತ ಜನಕ್ಕೆ ರಿಯಲೈಸ್ ಆಯ್ತು. ಸೊ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ರಿಂದ ನನಗೆ ಅದೊಂದು ಪ್ಲಸ್ ಆಯ್ತು. ಹಾಗೆ ಪಾಪ್ಯುಲಾರಿಟಿ ಇತ್ತು, ಇನ್ನು ಆ ಪಾಪ್ಯುಲಾರಿಟಿ ಇನ್ನೂ ಹೆಚ್ಚಾಯ್ತು. ಜನಕ್ಕೆ ಹತ್ರ ಆಗಿದ್ದೋಳು ಇನ್ನೂ ಹತ್ರ ಆಗಿದ್ದೀನಿ. ಈಗೆಲ್ಲ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ಬಿಗ್ ಬಾಸ್ ಹಂಸ ಅಂತಾನೆ ಒಂದು ಹೆಸರು ಬಂದ್ಬಿಡುತ್ತೆ. ಅದು ಎಲ್ಲಾ ಕಂಟೆಸ್ಟೆಂಟ್ಸ್ಗೂ ಅದಾಗೆ ಆಗತ್ತೆ. ಬಿಗ್ ಬಾಸ್ ಹೋಗಿ ತಕ್ಷಣ ಆ ಒಂದು ಹೆಸರು ನಮ್ಮ ಹೆಸರು ಜೊತೆ ಆಗ್ಬಿಡತ್ತೆ. ಬಿಗ್ ಬಾಸ್ ಲೈಕ್ ನಾವು ಇನ್ನೂ ಎಷ್ಟೇ ವರ್ಷ ಇಂಡಸ್ಟ್ರಿಯಲ್ಲಿ ಇದ್ರು, ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ ಅಲ್ವಾ, ಆ ಸೀಸನ್ ಅಲ್ಲಿ ಇದ್ರಿ ಅಲ್ವಾ ಅಂತ ಜನ ಖಂಡಿತವಾಗ್ಲೂ ಅದನ್ನ ಹೇಳ್ತಾನೆ ಇರ್ತಾರೆ. ಸೊ ಈ ತರ ಒಂದು ಪಾಪ್ಯುಲಾರಿಟಿ ಸಿಕ್ಕಿದೆ. ಮೀಡಿಯಾದಲ್ಲಿ ತುಂಬಾ ರೆಕಗ್ನೈಸೇಷನ್ ಸಿಕ್ಕಿದೆ. ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಮಾಧ್ಯಮಗಳಲ್ಲಿ ಇರ್ಬೋದು, ತುಂಬಾನೇ ರೆಕಗ್ನೈಸೇಷನ್ ಸಿಕ್ಕಿದೆ. ನಾನು ಅದೇ ಹೇಳ್ತಿದ್ದೆ, ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ಬಟ್ ಇಷ್ಟೊಂದು ಇಂಟರ್ವ್ಯೂಸ್, ಇಷ್ಟೊಂದು ಚಿಟ್ ಚಾಟ್ಸು ಮೀಡಿಯಾದಲ್ಲಿ ಫಸ್ಟ್ ಟೈಮ್ ನಾನು ಕೊಡ್ತಾ ಇರೋದು ಅಂತ ತುಂಬಾ ಎಕ್ಸೈಟ್ಮೆಂಟ್ ಇದೆ. ಅಂದ್ರೆ ಒಂದು ತುಂಬಾ ಖುಷಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದೀನಿ ಈಗ. ಯಾಕಂದ್ರೆ ಬಿಗ್ ಬಾಸ್ ಹೋಗಿ ಬಂದ್ಮೇಲಿಂದ ಫಾಲೋವರ್ಸ್ ಎಲ್ಲ ತುಂಬಾ ಜಾಸ್ತಿ ಆಗಿರೋದ್ರಿಂದ ಸೊ ಆ ಫಾಲೋವರ್ಸ್ ನ ಹಿಡಿದಿಟ್ಕೊಳ್ಬೇಕು ಅನ್ನೋ ಜವಾಬ್ದಾರಿ ಇದೆ. ಸೊ ಹಾಗಾಗಿ ಈಗ ನಾವೆಲ್ಲ ಅಂದ್ರೆ ನಮ್ಮ ಒಂದು ಕಾಲಘಟ್ಟದಲ್ಲಿರುವಂತಹ ಆರ್ಟಿಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆಕ್ಟಿವ್ ಆಗಿ ಇರೋದಿಲ್ಲ, ಬಿಕಾಸ್ ವಿ ಆರ್ ನಾಟ್ ಫ್ರಮ್ ದಟ್ ಜನರೇಷನ್. ಸೊ ಹಾಗಾಗಿ ಇವಾಗೆಲ್ಲ ಟ್ರೆಂಡ್ ಇರೋದೇ ಸೋಷಿಯಲ್ ಮೀಡಿಯಾ. ಅಂಡ್ ತುಂಬಾ ನಾವು ಇನ್ನೂ ಕ್ಲೋಸ್ ಆಗ್ತೀವಿ ಪಬ್ಲಿಕ್ಗೆ ಸೋಷಿಯಲ್ ಮೀಡಿಯಾ ಥ್ರೂ. ಹಾಗಾಗಿ ವೆರಿ ಆಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ. ಸೊ ಬಿಗ್ ಬಾಸ್ ಬಂದ್ಮೇಲೆ ಇದೆಲ್ಲ ಪ್ಲಸ್ ಆಗ್ತಾ ಇದೆ. ಅಪೇಕ್ಷೆ ಆಕ್ಚುಲಿ ತುಂಬಾ ಏನೋ ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ರೆಡಿ ಆಗಿದ್ರು. ಹಂಸ ಮೇಡಮ್ ಬಂದ್ರೆ ಹಿಂಗೆ ಕೇಳ್ಬೇಕು, ಹಂಗೆ ಕೇಳ್ಬೇಕು ಅಂತ. ಈಗ ಬಿಗ್ ಬಾಸ್ ಮನೇಲಿ ನೀವಿದ್ದಾಗ ಒಂದಿಷ್ಟು ಗಲಾಟೆಗಳು ಅದು ಇದು ಆಗ್ತಾ ಇತ್ತು. ಬಟ್ ನೀವು ಆಚೆ ಬಂದ್ಮೇಲೆ ನಿಮ್ಗೆ ಅನ್ನಿಸ್ತಿಲ್ವಾ ಈ ಗಲಾಟೆ ಅದು ಇದೆಲ್ಲ ಮತ್ತೆ ಜಾಸ್ತಿ ಆಗಿದೆ, ಇನ್ನಷ್ಟು ಜಾಸ್ತಿ ಆಗಿದೆ ಅಂತ? ನೋಡ್ತಾ ಇದ್ದೀರಿ ಈಗ ಎಪಿಸೋಡ್ಸ್ ನ? ಬಿಗ್ ಬಾಸ್ ಈ ಸೀಸನ್ ಅಂತೂ ತುಂಬಾ ಗಲಾಟೆ ಬಿಗ್ ಬಾಸ್ ಬರೀ ಗಲಾಟೆ ಅಷ್ಟೇ. ಬೇರೆ ಸೀಸನ್ಸ್ ಎಲ್ಲ ಕೆಲವ್ರು ಮಾತ್ರ ಗಲಾಟೆ ಮಾಡ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ಪ್ರತಿಯೊಬ್ರು ಗಲಾಟೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ತುಂಬಾ ನೆಗೆಟಿವ್ಸ್ ಕಾಣಿಸ್ತಾ ಇದೆ ಹೊರತು ಪಾಸಿಟಿವಿಟಿ ಅನ್ನೋದು ತುಂಬಾನೇ ಕಡಿಮೆ ಆಗಿದೆ. ಸೊ ಈಗ ಆ ಶೋ ನೋಡ್ತಾ ಇದ್ದಾಗ ಅಂದ್ರೆ ನೆಗೆಟಿವ್ ವೈಬ್ಸ್ ಜಾಸ್ತಿ ಆಗ್ತಾ ಇದೆ. ಐ ಡೋಂಟ್ ನೋ ಲೈಕ್ ಯಾಕೆ ಹಂಗ ಆಗ್ತಿದೆ ಅಂತ ಗೊತ್ತಿಲ್ಲ. ಅಂದ್ರೆ ಬರೀ ನಾವು ಗಲಾಟೆ ಮಾಡ್ಕೊಂಡಿದ್ರೆ ಅಥವಾ ಆತರ ಆದ್ರೆ ಮಾತ್ರ ನಾವು ಜಾಸ್ತಿ ಕಾಣಿಸ್ಕೊಳ್ತೀವಿ ಅಥವಾ ನಾವು ಸೇವ್ ಆಗ್ತೀವಿ ಅನ್ನೋ ಒಂದು ಇಂಟೆನ್ಷನ್ ಹೇಗೆ ಅಂತ ಪ್ರೂವ್ಡ್ ಅಂತ ಅನ್ಸ್ತಿದೆ. ಯಾಕಂತಂದ್ರೆ ಯಾರು ಹೆಚ್ಚು ಗಲಾಟೆ ಮಾಡಿಲ್ವೋ ಅವರೆಲ್ಲ ಎಲಿಮಿನೇಟ್ ಆಗಿ ಬಂದಿದ್ದಾರೆ. ಧರ್ಮ ಇರ್ಬೋದು, ಅನುಷಾ ಇರ್ಬೋದು, ನಾನ್ ಇರ್ಬೋದು. ಸೊ ಸಾಫ್ಟ್ ನೇಚರ್ ಯಾರ್ಯಾರಿದೀವಿ ಅವರೆಲ್ಲ ಫಸ್ಟ್ ಎಲಿಮಿನೇಟ್ ಆಗ್ತಾ ಅಂದ್ರೆ ಅಲ್ಲಿ ಇವಾಗ ನೀವು ತೀರಾ ಸಾಫ್ಟ್ ಆಗಿರಕ್ಕೂ ಆಗಲ್ಲ. ತೀರಾ ಸಾಫ್ಟ್ ಆಗಿದ್ರೆ ಯಾಕೆ ನೀವ್ ಏನು ಮಾಡಿಲ್ಲ ಅಂತಾನು ಹೇಳ್ತಾರೆ. ಗಲಾಟೆ ಮಾಡಿದ್ರೆ ಅದಕ್ಕೂ ಬೈತಾರೆ. ಸೊ ಹಾಗಾಗಿ ಜನಗಳಿಗೆ ಅಥವಾ ನಿಮ್ ಮನೆ ಒಳಗಡೆ ಇರೋರ್ಗೆ ನಾವ್ ಇನ್ನು ಹಿಂಗಪ್ಪ ಇರ್ಬೇಕು ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ತುಂಬಾ ಸಲ ಬಂದಿತ್ತು ಮನೆ ಒಳಗಡೆ ಇರುವಾಗ. ಸೈಲೆಂಟ್ ಆಗಿ ಅಂದ್ರೆ ಎಲ್ರ ಹತ್ರ ಒಳ್ಳೆಯವರಾಗಿದ್ರೆ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಎಲ್ರ ಹತ್ರ ಜಗಳ ಆಡಿದ್ರೆ ಏನ್ ಕೈಯ ಅಂತೀರಾ ಅಂತಾರೆ. ನಮ್ಗೆ ಮನೆ ಒಳಗಡೆ ಇದೇ ಪ್ರಶ್ನೆ ಉಟ್ಕೊಂಡು ಹೆಂಗ್ ಗುರು ಇರ್ಬೇಕು ನಾವು ಅಂತ. ಸೊ ಲೈಕ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ ನಮ್ಗೆ. ಯಾಕಂದ್ರೆ ಹೊರಗಡೆ ಜನ ಏನ್ ಇಷ್ಟಪಡ್ತಿದಾರೆ ಏನು ಅಂತ ನಮಗ್ ಗೊತ್ತಾಗಲ್ಲ. ಸೊ ವೀಕೆಂಡ್ ಸುದೀಪ್ ಸರ್ ಬಂದಾಗ ಹಿಂಗ್ ಹೇಳ್ತಿದ್ರು. ಸೊ ಏನ್ ಮಾಡ್ಬೇಕು ಅಂತ
ತುಂಬಾ ಕನ್ಫ್ಯೂಷನ್ ಅಲ್ಲೇ ಇದ್ವಿ. ಮೆಂಟಲ್ ಸ್ಟ್ರೆಸ್ ಅಂತೂ ಸಿಕ್ಕಾಪಟ್ಟೆ ಆಗುತ್ತೆ ಬಿಗ್ ಬಾಸ್ ಅಲ್ಲಿ. ಅದೇ ಹೇಳ್ತಾ ಇರೋದು, ಇದು ಫಿಸಿಕಲ್ ಗೇಮ್ಗಿಂತ ತುಂಬಾ ಮೆಂಟಲ್ ಟಾಸ್ಕ್ ತುಂಬಾ ಇರುತ್ತೆ. ಅಂದ್ರೆ ನಾವು ತುಂಬಾ ಬುದ್ಧಿ ಉಪಯೋಗಿಸಿ ಆಡೋಂಥ ಒಂದು ರಿಯಾಲಿಟಿ ಶೋ ಇದು, ಆಟ. ಸೊ ಮೆಂಟಲಿ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ಆ ಥರ ಬಿಗ್ ಬಾಸ್ ಮನೆಯಲ್ಲಿ ಕೊನೆ ತನಕ ಉಳ್ಕೋಬೇಕು ಅಂತಂದ್ರೆ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿ. ನೀವು ಅಲ್ಲಿಗೆ ಹೋಗಿ ಬಂದ್ಮೇಲೆ ಏನ್ ಕಲ್ತ್ಕೊಂಡ್ರಿ ಅಂತ ನನ್ಗನ್ಸುತ್ತೆ. ತುಂಬಾ ಜನ ಹೇಳ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಇತ್ತು, ಕಂಟ್ರೋಲಿಗೆ ಬಂದಿದ್ದೀನಿ ಇವಾಗ ಅಂತ. ನನ್ನ ವಿಷಯದಲ್ಲೂ ಅದು ಆಗಿದ್ಯಾ? ಹೌದು. ಮನೇಲಿ ಅದು ರಿಯಾಕ್ಷನ್ಸ್ ಗೊತ್ತಾಗ್ತಿದ್ಯಾ ನಿಮ್ಮ ಮನೆಯಲ್ಲಿ? ಆಕ್ಚುಲಿ ನಾನು ಶಾರ್ಟ್ ಟೆಂಪರ್ಡ್. ಓಕೆ. ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಾನು ತುಂಬಾ ಪೇಷನ್ಸ್ ಆಗಿದ್ದೆ. ಆ ಪೇಷನ್ಸ್ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಗೊತ್ತಿಲ್ಲ. ಅಥವಾ 17-16 ಜನ ಒಂದೇ ಅಟ್ ಎ ಟೈಮು ಕಾಯ ಅಂತಿರೋದ್ರಿಂದ ಅದನ್ನ ಜಸ್ಟ್ ಸುಮ್ನೆ ಇರೋದೇ ವಾಸಿ ಅಂತ ಹೇಳಿ ಪೇಷನ್ಸ್ ಆಗಿದ್ನೋ ಏನಂತ ಗೊತ್ತಿಲ್ಲ. ಬಟ್ ಮನೇಲಿ ನನ್ ಗಂಡ ಅದೇ ಕೇಳ್ತಾನೆ, ನನ್ ಮೇಲೆ ಅಂದ್ರೆ ಅಷ್ಟೇ ಸೈಲೆಂಟ್ ಆಗಿದ್ಯಾ ಅಂತ ಹೇಳ್ಬಿಟ್ಟು. ಬಟ್ ಸಿ ಅಗೇನ್, ಈಗ ನಾವು ನಮಗ್ ಹತ್ರವಾಗಿರೋ ಜೊತೆ ಜಗಳ ಮಾಡೋದಕ್ಕೂ 17 ಅನ್ನೋನ್ ಪೀಪಲ್ಸ್ ಜೊತೆ ನಾವು ಏಕೆ ಜಗಳಕ್ಕೆ ಬೀಳೋದು ನಮ್ಗೆ ಎಲ್ಲೋ ಒಂಥರ ಅದು ಕಂಫರ್ಟಬಲ್ ಅನ್ಸಲ್ಲ. ಈಗ ನಮ್ಗೆ ಯಾರೋ ಇಷ್ಟ ಆಗಿಲ್ಲ ಅಂತಂದಾಗ ಏನಂದ್ರೆ ವಿಲ್ ಅವಾಯ್ಡ್ ಅಷ್ಟೇ. ಅದು ತುಂಬಾ ದಿನ ಜಗಳ ಆಡೋದು, ದಿನ ತಲೆ ಕೆಡ್ಸ್ಕೊಳ್ಳೋದು, ಅದು ಸ್ವಲ್ಪ ಸ್ಟ್ರೆಸ್ ಅನ್ಸುತ್ತೆ. ಸೊ ಹಾಗಾಗಿ ಪೇಷನ್ಸ್ ಅಲ್ಲಿ ಬೇಕಾಗಿತ್ತು. ಸೊ ಅದೇ ಇವಾಗ 17 ಜನದ ಜೊತೆ 18 ಜನದ ಜೊತೆ ನಾವು ಅಷ್ಟು ಪೇಷನ್ಸ್ ಆಗಿದ್ದಾಗ ಯಾಕೆ ಮನೇಲಿ ಒಂದ್ 3 ಜನ 4 ಜನ ಆಬ್ವಿಯಸ್ಲಿ ಈಗೆಲ್ಲ 4 ಜನ ಇದ್ರೆ ಹೆಚ್ಚು ಮನೇಲಿ. ಸೊ ಅದೇ ಪೇಷನ್ಸ್ ಯಾಕೆ ನಾವ್ ಇಲ್ಲಿ ಇಟ್ಕೊಂಡ್ರೆ ಲೈಫ್ ಲಾಂಗ್ ನಾವು ಚೆನ್ನಾಗಿರ್ಬೋದು. ಇವಾಗ ಅಪ್ಪ ಅಮ್ಮನ ಜೊತೆ ಇರ್ಬೋದು, ಇನ್ಲಾಸ್ ಜೊತೆ ಇರ್ಬೋದು, ಹಸ್ಬೆಂಡ್ ಜೊತೆ ಇರ್ಬೋದು. ನಾವು ಒಳಗಡೆ ಏನ್ ಪೇಷನ್ಸ್ ನ ಇಟ್ಕೊಂಡಿದ್ವಿ ಅದು ಹೊರಗಡೆ ಬಂದಾಗ ಅದೇ ಪೇಷನ್ಸ್ ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಗೆ ಪರ್ಸನಲಿನೂ ಹೆಲ್ಪ್ ಆಗುತ್ತೆ. ಡಯಾಬಿಟೀಸು, BP ಎಲ್ಲ ಬರೋದಿಲ್ಲ, ನಾರ್ಮಲ್. ಹಾಗೆ ಫ್ಯಾಮಿಲಿಗೂ ಹೆಲ್ಪ್ ಆಗುತ್ತೆ. ಸೊ ಜಗಳಗಳು ಇರೋದಿಲ್ಲ ಫ್ಯಾಮಿಲಿಯಲ್ಲಿ. ಸೊ ಅದು ಒಂದು ನಾನು ಕಲ್ತ್ಕೊಂಡೆ. ಆಮೇಲೆ ಇನ್ನೊಂದು ಊಟ